ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೆ, ಸೊ ಬೆಳಗ್ಗೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಏನಪ್ಪ ಕಿಟಕಿಲಿ ಈ ರೀತಿ ನೋಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಮ್ಮ ಮನೆ ಹಿಂದೆ ತೋಟದಲ್ಲಿ ನವಿಲುಗಳು ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆನೇ ಅವುಗಳು ಕೂಗೋ ಸೌಂಡು ಮನೆಯವರೆಗೂ ಕೂಡ ಕೇಳಿಸ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಅದನ್ನು ನೋಡೋದೇ ಒಂದು ಖುಷಿ. ನಾನಿಲ್ಲಿ ಬೆಳಗಿನ ತಿಂಡಿ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ನೈಟೇ ನಾನು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ರಿಂದ ಒರೆಸಿ ಎತ್ತಿಟ್ಟಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಒರೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಬೆಳಗಿನ ತಿಂಡಿಗೆ ನಾನಿಲ್ಲಿ ಸಿಂಪಲ್ಲಾಗಿ ಅವಲಕ್ಕಿನ ನಾನಿಲ್ಲಿ ರೆಡಿ ಮಾಡಿದೆ. ನಂತರ ಮನೆ ಕೆಲಸನ ಬೇಗ ಬೇಗ ಮುಗಿಸ್ಕೊಂಡು ಅಷ್ಟರೊಳಗೆ ಪಾಪು ಕೂಡ ಎದ್ಬಿಟ್ಟಿದ್ಲು. ಹಾಗಾಗಿ ಅಜ್ಜಿ ನೋಡ್ಕೊಳ್ತಾಯಿದ್ರು. ಅಕ್ಕ ಕೂಡ ಮನೆಗೆ ಬಂದಿದ್ಲು. ಸೊ ಹಾಗಾಗಿ ನಾನು ಅಕ್ಕನ ಜೊತೆ ಶಾಪಿಂಗ್ಗೆ ಹೊರಟೆ. ತುಂಬ ದಿನಗಳೇ ಆಗೋಗಿತ್ತು ಹೊರಗಡೆ ಹೋಗಿ. ಕೆಲವೊಂದು ಐಟಮ್ಸನ್ನು ನಾನು ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾವು MG ರೋಡ್ಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಮಧ್ಯಾಹ್ನ ಅದರಿಂದ ಬಿಸಿಲು ತುಂಬಾ ಜಾಸ್ತಿ ಇತ್ತು. ನನ್ನ ಮಗಳಿಗೆ ಭರತನಾಟ್ಯಂ ಜ್ಯುವೆಲರಿ ಸೆಟ್ ಬೇಕಾಗಿತ್ತು. ಸೊ ಹಾಗಾಗಿ ನಾವು ಪರ್ಚೇಸ್ ಮಾಡೋಣ ಅಂತ ಬಂದಿದ್ವಿ. ಈ ಸೆಟ್ ತುಂಬಾ ಚೆನ್ನಾಗಿತ್ತು. ಅಕ್ಕಂಗೆ ಕೂಡ ತುಂಬ ಇಷ್ಟ ಆಯಿತು. ಹಾಗೆ ನನ್ನ ಮಗಳು ಕೆಲವೊಂದು ಬುಕ್ಸ್ನ ಕೂಡ ಹೇಳಿದ್ಲು. ಹಾಗಾಗಿ ನಾವು ಬುಕ್ ಸ್ಟೋರ್ಗೆ ಹೋದ್ವಿ. ಆದರೆ ಅಲ್ಲಿ ನಮಗೆ ಬೇಕಾದಂಥ ಬುಕ್ಸ್ಗಳು ಇನ್ನೂ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಕೆಲವೊಂದು ಸ್ಟೋರಿ ಬುಕ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಅಟ್ಲೀಸ್ಟ್ ಸ್ಟೋರಿ ಬುಕ್ಸ್ ಆದರೂ ಪರ್ಚೇಸ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ಟೋರಿ ಬುಕ್ಸ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಮಧ್ಯಾಹ್ನ ಬೇರೆ ಆದ್ದರಿಂದ ತುಂಬಾ ಬಿಸಿಲು ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಬೇಗನೆ ಮನೆಗೆ ಹೊರಟ್ಬಿಡೋಣ ಅಂತೇಳ್ಬಿಟ್ಟು ಹೊರಟ್ವಿ. ಪಾಪಗಿಂತ ಜಾಸ್ತಿ ಏನೂ ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ. ನಾನೇನು ತೊಗೊಂಬಂದೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ ಒಂದು ಭರತನಾಟ್ಯಂ ಜ್ಯುವೆಲರಿ ಸೆಟ್ಟು, ಹಾಗೆ ಪಾಪುಗೆ ಅಂತ ಒಂದು ಸ್ಮಾಲ್ ರಿಬ್ಬನ್ಸ್ ಮತ್ತು ಕ್ಲಿಪ್ಸು ಇರುವಂತಹ ಒಂದು ಸೆಟ್ ಇತ್ತು. ಅದೊಂದು ಬಾಕ್ಸ್ನ ನಾನು ತೊಗೊಂಡೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.